ನಮಸ್ತೆ ತಾಲೂಕಿನ ಎಲ್ಲ ಜನತೆಗೆ ಸಮೀರ್ ಮಾತಾಡ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ತಾಲೂಕು ಅಧ್ಯಕ್ಷರು. ನೋಡಿ, ಇವತ್ತು KR ಪೇಟೆ IBಯ ಹೃದಯ ಭಾಗದಲ್ಲಿ ಇರುವಂಥ ಒಂದು ಮನೆ ನಿರ್ಮಾಣ ಆಗಿತ್ತಿದ್ದು. ಹಳೆ ತಹಸೀಲ್ದಾರ್ಗಳು 60 ವರ್ಷದ ಇತಿಹಾಸ ಇರುವಂಥ ಮನೆ ಇದು. ಇಲ್ಲಿ ಹಲವಾರು ತಹಸೀಲ್ದಾರ್ಗಳು ವಾಸ ಮಾಡೋಗಿದ್ದಾರೆ. ಅದು ನಾವು ನೋಡ್ದಂಗೆ ನಮ್ಮ ನಾಗರಾಜ್ ಸಾಹೇಬರು ಏನು ತಹಸೀಲ್ದಾರ್ ಆಗಿದ್ದರು, AC ಆಗಿದ್ದರು. ಇವತ್ತು AC ಆಗಿ ಇವತ್ತು ಪರಮ ಪೂಜಾ ಸ್ವಾಮೀಜಿಯಾಗಿ ಇವತ್ತು ಆದಿಚುಂಚನಗಿರಿ ಮಠದಲ್ಲಿ ಗುರುಗಳಾಗಿ ಇವತ್ತು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಕ್ಕಲಿಗರ ಮಠ ಅವರು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಇಲ್ಲಿ ವಾಸವಾಗಿ ಇದ್ದುವಂಥ ಜಾಗ ಇವತ್ತು ನೋಡಿ, ಇಲ್ಲಿ ಪ್ರತಿಯೊಂದು ಇದೆ. ಕಾರ್ ನಿಲ್ಸೋಕ್ಕೆ ಪಾರ್ಕಿಂಗ್ ಇದೆ, ಗೇಟ್ ಇದೆ, ಕಾಂಪೌಂಡ್ ಇದೆ, ಪ್ರತಿಯೊಂದು ಅನುಕೂಲ ಇದೆ. ಇವತ್ತು ನೋಡಿ, ಇವತ್ತು ಆಡಳಿತ KR ಪೇಟೆ ಪುರಸಭೆ ಆಡಳಿತ ಯಾವ ಥರ ಆಗಿದೆ ಅಂತಂದರೆ, ಇದು ಕ್ಲೀನ್ ಮಾಡ್ಸೋಕ್ಕೆ ಇವತ್ತು ಇವ್ರಿಗೆ ಆಗ್ತಾ ಇಲ್ಲ ಅಂತಂದರೆ ಕೋಟ್ಯಾಂತರ ರೂಪಾಯಿ ನಿರ್ಮಾಣ ಮಾಡಿಕೊಟ್ಟಿರುವಂಥ ಇದು ಗೌರ್ಮೆಂಟ್ ಒಂದು ಪುರಸಭೆ ತಾಲೂಕ್ ಪಂಚಾಯತಿ ಒಂದು ಆಡಳಿತ ಏನು ಈ ಥರ ಆಗಿದೆ. ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಕೂಡಲೇ ಒಂದು ಇಲಾಖೆಗೆ, ಯಾವುದಾರ ಸಂಬಂಧಪಟ್ಟ ಇಲಾಖೆಗೆ ನೀವು ಸ್ವಚ್ಛತೆ ಮಾಡಿ ಇದು ಕೊಡಿ. ನಿಮ್ಮ ಕೈಲಿ ಇದು ಕೊಡೋಕ್ಕಾಗಲಿಲ್ಲ, ನಾವು ಮಾಡಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಚೇರಿ ಮಾಡ್ಕೊಳ್ಳೋಕ್ಕಾರ ಗೌರ್ಮೆಂಟಿಂದ ನಮ್ಗೆ ಅದನ್ನ ಆದ್ಯತೆ ಕೊಟ್ಟರೆ ನಾವೇ ಸುಣ್ಣ ಬುಣ್ಣ ಹೊಡಿಸಿ ಸಾರ್ವಜನಿಕರಿಗೊಂದು ಕ್ಲೀನ್ ಮಾಡ್ಕೊಂಡು ಸಾರ್ವಜನಿಕರಿಗೆ ಏನು ಮಾಡ್ತೀವಿ, ನಾವೇ ಒಂದು ಸೇವೆ ಸಲ್ಲಿಸ್ಕೊಂಡು ಹೋಗೋಕ್ಕೆ ಗೌರ್ಮೆಂಟ್ ಪೊಲಿಟಿಕಲ್ ಕಡೆಯಿಂದ ನಮ್ಗೊಂದು ಅವಕಾಶ ಕೊಟ್ಟರೆ ಸುಣ್ಣ ಬಣ್ಣ ಎಲ್ಲ ಹೊಡಿಸಿ ನಾವೇ ತಾತ್ಕಾಲಿಕ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಇದಕ್ಕೆ ಇದು ಕೂಡಲೇ ಇಲ್ಲಿಗೆ ಬಂದು ನೀವು ಇದನ್ನು ನೋಡಿ ಇದು ಸ್ವಚ್ಛತೆಗೊಳಿಸಿ. ಇದಕ್ಕೆ ಯಾವುದಾರೊಂದು ಗೌರ್ಮೆಂಟ್ ಪೊಲಿಟಿಕಲಲ್ಲಿ ನಿಮಗೆ, ಯಾಕೆಂದರೆ ಹಲವಾರು ಜಾಗ ಇಲ್ಲ ಅಂತ ಹೇಳ್ತಾ ಇದ್ರಿ, ಕೊನೆ ಪಕ್ಷ ಯಾವುದಕ್ಕೊಂದು ಬಳಸ್ಕೊಳ್ಳೋವಾಗಲೇ ನಾನು ಹೇಳ್ದಂಗೆ ನಮ್ಮ ಕಚೇರಿ ಕೊಡಿ, ನಾವೇ ಸುಣ್ಣ ಬಣ್ಣ ಎಲ್ಲ ಹೊಡೆಸ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಚೇರಿ ಮಾಡ್ಕೊಂಡು ಸಾರ್ವಜನಿಕರಿಗೊಂದು ಮಾದರಿಯಾಗಿ ಮಡಿಕೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಕಾರ್ ನಿಲ್ಸಕ್ಕೆ ಶೆಡ್ ಮಾಡಿದ್ದಾರೆ, ಮುಂದೆ ಜಾಗ ಇದೆ. KR ಪೇಟೆ ಹೃದಯ ಭಾಗದಲ್ಲಿ ಇರುವಂಥ ಜಾಗನೇ ಈ ಥರ ನೀವು ಮಾಡಿ ಬಿಟ್ಟಿದ್ರೆ ಕಾಡ್ಕಿಂತ ಕಡೆಯಾಗಿದೆ. ನೋಡಿ ಒಂಚೂರು ಯಾವ ಥರ ಬೆಳೆದಿದೆ ಈ ಜಾಗ ಅಂತೇಳಿ ಸ್ವಲ್ಪ ನಿಮ್ಮ ಕಣ್ಣಾರೆ ನೋಡಿ. ತಾಲೂಕ್ ಪಂಚಾಯತಿ ಮತ್ತೆ ನಮ್ಮ ದಂಡ ಅಧಿಕಾರಿಗಳಾದ ಸಾಹೇಬ್ರೆ, ತಹಸೀಲ್ದಾರ್ ಸಾಹೇಬ್ರೆ, ನಿಮ್ಗೂ ಹೇಳ್ತಾ ಇರೋದು, ದಯವಿಟ್ಟು ಇವೆಲ್ಲ ಗಮನ ಹರಿಸ್ಬೇಕು ನೀವು. ಯಾಕೆಂದ್ರೆ ನಮ್ಮ ನಾಗರಾಜ್ ಸಾಹೇಬ್ರು ಹಲವಾರು ವರ್ಷ ವಾಸ ಇರುವಂತ ಜಾಗ ಇದು. ಅವ್ರಿಗಿಂತ ಮುಂಚೆ ಹಲವಾರು ವರ್ಷ ಬೇರೆಯವರು ಇಲ್ಲಿದ್ದಾರೆ. ಹಾಗಾಗಿ ಕೂಡಲೇ ಬಂದು ನೋಡಿ, ನೀವು ಕೂಡಲೇ ಇದಕ್ಕೆ ಸ್ವಚ್ಛತೆಗೊಳಿಸಿ. ಇದು ಯಾವುದೊಂದು ಸರ್ಕಾರಿ ಜಾಗಕ್ಕೆ ನಿಮ್ಮ ಇದರಲ್ಲಿ ಫಸ್ಟು ಮಾಡಿ. ದಯವಿಟ್ಟು ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ರಕ್ಷಣಾ ವೇದಿಕೆ ಕಚೇರಿ ಆಗುತ್ತೆ ಇದು ಅಷ್ಟೇ.